ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ UK ಅದರ ವತಿಯಿಂದ ಯಾರಾದರೂ ಬಂದಿದ್ದರೆ ದಯಮಾಡಿ ವೇದಿಕೆಗೆ ಬರ್ಬೋದು. ಮತ್ತು ರಾಷ್ಟ್ರೀಯ ಬುಕ್ ಆಫ್ ರೆಕಾರ್ಡ್ಸ್ ಅವರು ಬಂದಿದ್ದಾರೆ, ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ಅವರಿದ್ದಾರೆ. ಇನ್ನು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್, ಭಾರತೀಯ ಬುಕ್ ಆಫ್ ವೇದಿಕೆ ಮೇಲೆ ಇದ್ದಾರೆ. ಈಗ ಪ್ರಿಯಾ ಅವರು ತಮ್ಮ ಅನುಭವದ ಇದು ಏನಾದ್ರು ಹಂಚಿಕೊಳ್ಳೋದಿದ್ರೆ ಓಕೆ. ಸಮೀಮ್ ಸರ್ ಅವರು ಸರ್ ಸರಿ ಸರ್. ಈಗ ಪ್ರಿಯಾ ಅವರಿಗೆ ನಮ್ಮ ಪ್ರತಿಷ್ಠಾನದ ವತಿಯಿಂದ ಗೌರವ ಸಮರ್ಪಣೆಯನ್ನು ಮಾಡಬೇಕು. ಈ ಒಂದು ವೇದಿಕೆಯ ಕಾರ್ಯಕ್ರಮವನ್ನು ನಾನು ನಿರ್ವಹಣೆ ಮಾಡಿದ್ದೀನಿ. ನಂತರ ನನ್ನ ಆತ್ಮೀಯರಾದಂಥ ಮಂಜುನಾಥ್ ಸರ್ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಮಂಜುನಾಥ್ ಸರ್. ಇದು ಕಲಾವಿದರನ್ನೆಲ್ಲ ಸೇರಿಸ್ಬೇಕಿದ್ರೆ ತುಂಬ ಕಷ್ಟ. ಪ್ರತಿದಿನ ಒಬ್ಬೊಬ್ಬರ ಜೊತೆ ನಾನು ಮಾತಾಡ್ತಾ ಇದ್ದೆ. ಆಮೇಲೆ ನಮ್ಮ ಅದಕ್ಕಿಂತಲೇ ಒಂದು ಸಮಿತಿ ಮಾಡಿದ್ದೆ. ಆ ಸಮಿತಿಯಲ್ಲಿ ಯಾರು ಏನೇನು ಮಾಡಬೇಕು, ಯಾವ ರೀತಿಯಲ್ಲಿ ಇರಬೇಕು ಅನ್ನೋದೆಲ್ಲ ಹೇಳ್ತಿದ್ದೆ. ಆದರೆ ನಾನು ಸಿಕ್ಕಿರೋದು ಕಾರ್ಯದರ್ಶಿಗಳಲ್ಲಿ ನನ್ನ ಸಮಿತಿಯಲ್ಲಿ ಎಲ್ಲರೂ ತುಂಬ ಕೆಲಸ ಮಾಡಿದ್ರು. ಅಂದರೆ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಅವ್ರು ಯಾವುದು ಅವರೆಲ್ಲ ಅಭಿಪ್ರಾಯ ಯಾಕಂದರೆ ನಾನು ಒಬ್ಬರಿಂದ ಸಾಧ್ಯ ಆಗಿಲ್ಲ, ಎಲ್ಲರೂ ಸೇರಿದ್ದಾರೆ. ಈ ಎಲ್ಲ ಸೇರಿದ ಮೇಲೇ ಇವರು ಬಂದು ವರ್ಲ್ಡ್ ರೆಕಾರ್ಡ್ ಎಲ್ಲ ಸರ್ಟಿಫಿಕೇಟ್ ಕೊಡೋದು ಇದೊಂದೇ ಮುಖ್ಯ ಕಾರಣ. ಇದು ನಾನು ಮಾಡಿ ಇಷ್ಟು ಸಮಾನ ಪಟ್ಟಿದ್ದೀನಲ್ಲ, ಈ ಸಮೃದ್ಧಲ್ಲ, ಈ ಎಲ್ಲ ಕಲಾವಿದರು ಅಲ್ಲಿ ದೂರ ದೂರ ಊರಿಂದ ಬಂದಿದ್ರಲ್ಲ, ಅದು ಮುಖ್ಯ. ಹಾವೇರಿ, ಬೆಳಗಾವಿ, ರಾಯಚೂರು, ಬೇರೆ ಬೇರೆ ಊರಿಂದ ಬಂದಿದ್ದಾರಲ್ಲ, ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಯಿತು ಅಷ್ಟು ಸಾಧ್ಯವಾಗಿ ನಾವು ನೋಡಿದ್ದೀವಿ. ಆದರೆ ಇವೆಲ್ಲವನ್ನು ನೋಡಿಕೊಂಡು ಇವೆಲ್ಲ ಅಬ್ಸರ್ವ್ ಮಾಡಿಕೊಂಡು ನಮಗೆ ನಮ್ಮ ಜೀವನ ಪ್ರತಿಷ್ಠಾನಕ್ಕೆ, ಭಾರತೀಯ ಗಂಡ ಪ್ರತಿಷ್ಠಾನಕ್ಕೆ, ಸುವರ್ಣ ಜ್ಯೋತಿ ಟ್ರಸ್ಟ್ಗೆ, ಈ ಮೂರ್ಖು ವರ್ಲ್ಡ್ ಆಫ್ ರೆಕಾರ್ಡ್ಗೆ ಅದನ್ನು ಸೇರಿಸಿದ್ದಾರಲ್ಲ, ನಮಗೆ ಅದೇ ಅದ್ಭುತ. ಮುಂದಿನ ಪೀಳಿಗೆ ಏನೇ ಮಾಡೋದು ಮುಂದೆ ಇವರಿಂದ ನಾವು ಕಲಿತೀವಿ, ಇನ್ನು ಮುಂದೆ ಮಾಡಬೇಕು, ಬೇಕಾದಷ್ಟು ಮಾಡಿ ನೀವೆಲ್ಲ ಪ್ರೋತ್ಸಾಹ ಇರಲಿ ಅಂತ ನೀವೆಲ್ಲನೂ ಕೇಳ್ಕೊತಾರೆ. ಜೀವನ ಪ್ರತಿಷ್ಠಾನ, ಭಾರತೀಯ ಕನ್ನಡ ಪ್ರತಿಷ್ಠಾನ ಮತ್ತು ಸುವರ್ಣ ಜ್ಯೋತಿ ಟ್ರಸ್ಟಿಂದ ಇವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಸಹ ಈಗ ವಿಶ್ವ ದಾಖಲೆಯ ಸಮಯ. ಎಲ್ಲ ಡಿಗ್ನಟರೀಸ್ ನಮ್ಮ ಈ ಒಂದು 3 ಪ್ರತಿಷ್ಠಾನ
ನಾಡೋಜ ಡಾಕ್ಟರ್ ಜಿ ನಾರಾಯಣ ಪ್ರತಿಷ್ಠಾನ, ಭಾರತೀಯ ಕನ್ನಡ ಪ್ರತಿಷ್ಠಾನ ಹಾಗೂ ಸುವರ್ಣ ಜ್ಯೋತಿ ಟ್ರಸ್ಟ್ ಈ ಮೂರು ವತಿಯಿಂದ ಇವತ್ತು ಒಂದು ವಿಶ್ವ ದಾಖಲೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹಾಗಾಗಿ ವಿಶ್ವ ದಾಖಲೆಯ ಕೆಲವು ಪ್ರಮಾಣ ಪತ್ರ ಇರ್ಬೋದು, ಮೊಮೆಂಟೋಸ್ ಇರ್ಬೋದು, ಮೆಡಲ್ ಅದನ್ನು ನಮ್ಮ ಸಂಘದ ಅಧ್ಯಕ್ಷರು ಗೋಪಾಲ್ ಕೃಷ್ಣ ಸರ್ಗೆ ಇವರು ಎಲ್ಲರೂ ಸಹ ಪ್ರದಾನ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಹರ್ಷ, ನಮ್ಮ ಗೋಪಾಲಕೃಷ್ಣ ಅವ್ರ ಮಗ ದಯವಿಟ್ಟು ಎಲ್ಲಿದ್ರು ಬರಬೇಕು. ಹರ್ಷ ಓಕೆ, ಈಗ ಡಾಕ್ಟರ್ ಜಿ ನಾರಾಯಣ ಪ್ರತಿಷ್ಠಾನದ ಹೆಡ್ ಆದಂಥ ಗೋಪಾಲಕೃಷ್ಣ ಸರ್ ಇದ್ದಾರೆ. ಈಗ ನಮ್ಮ ಗೋಪಾಲಕೃಷ್ಣ ಅವರ ಒಂದು ಕೋರಿಕೆ, ಒಂದು ಆಜ್ಞೆ ಏನಿರ್ಬೋದು ಗೊತ್ತಿಲ್ಲ ಅದು. ಹಾಗಾಗಿ ರಮೇಶ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ರಮೇಶ್ ದಯವಿಟ್ಟು ಬನ್ನಿ. ಹಾಗಾಗಿ ಒಂದು ಪ್ರತಿಷ್ಠಾನದ ಪೂರ್ವವಾಗಿ ನೀವು ಇನ್ನು ಸೀತಾರಾಮ್ ದಯವಿಟ್ಟು ವೇದಿಕೆಗೆ ಬರ್ತಾ ಇದ್ದಾರೆ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ. ಬೇರೆ ಎರಡು ಟ್ರಸ್ಟಿನ ಪರವಾಗಿ ರಮೇಶ್ ಮತ್ತು ಸೀತಾರಾಮ್ ಅವರು ಈ ಒಂದು ದಾಖಲೆಯ ಪತ್ರಗಳನ್ನು, ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಸರ್ ಗೋಪಾಲಕೃಷ್ಣ ಸರ್, ನಿಮ್ಮ ಮಗ ಹರ್ಷ ಬಂದಿದ್ದಾರೆ. ಒಂದ್ಸಲ ನಿಂತ್ಕೊಳ್ಬೇಕು ಸರ್, ಹಿಂಗೆ ಒಂದು ಫೋಟೋ ತಗೊಂಡು ನೀವು ನಿಂತ್ಕೊಳ್ಳಿ ಸರ್, ನೀವು ನಿಂತ್ಕೊಳ್ಳಿ ಸರ್. ಇದೊಂದು ವಿಶ್ವ ದಾಖಲೆಯ ಸಮಯ. ಡಾಕ್ಟರ್ ಜಿ ನಾರಾಯಣ
ಪ್ರತಿಷ್ಠಾನದ ಪರವಾಗಿ ಗೋಪಾಲಕೃಷ್ಣ ಸರ್ ಅವರಿಗೆ ಹಾಗೂ ಭಾರತೀಯ ಕನ್ನಡ ಪ್ರತಿಷ್ಠಾನದ ಪರವಾಗಿ ಹರ್ಷ ಅವರಿಗೆ ಮತ್ತು ಸುವರ್ಣ ಜ್ಯೋತಿ ಟ್ರಸ್ಟ್ ಪರವಾಗಿ ಹರ್ಷ 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 ದಯವಿಟ್ಟು ನಿಂತ್ಕೋಬೇಕು. ಮುಂದೆ ನಿಂತ್ಕೊಳ್ಳಿ. ಮುಂದೆ ಬನ್ನಿ ಸರ್. ಈಗ ನಿಮಗೆ ಕೊಟ್ಟಂತ ಒಂದು ಸೈಟೇಷನ್ ಓದ್ಬೇಕಂದ್ರೆ ಸರ್ಟಿಫಿಕೇಟ್ ಆಫ್ ವರ್ಲ್ಡ್ ರೆಕಾರ್ಡ್ ಕನ್ಫರ್ಡ್ ಟು ಶ್ರೀ ಹರ್ಷ ಜಿ, ಸುವರ್ಣ ಜ್ಯೋತಿ ಟ್ರಸ್ಟ್ ಪ್ರೆಸಿಡೆಂಟ್. This is to certify that Reality International Sports Academy has been assessed as per our guidelines for under the banner of Suvarna Jyoti Trust President. World record competition with respect to 10 types of folk art forums is being conducted today, that is on 27/12/2025. Around 29 Janapada associations competing with 100 artists for first, second, third and 5 consolation prizes. For conducting this wonderful event, Shri Harsha Ji is confirmed certificate of world record by Reality Book of World Records, New Delhi. ಸಿಂಗಲ್ ತೊಗೊಂಡು ಆಮೇಲೆ ಸಾಂಗ್ ಇಟ್ಕೊಳ್ಳಿ. ಸರ್ ಮುಂದೆ ಮೇಡಮ್ ಮುಂದೆ ಇದರ ಒಂದು ಜಿಸ್ಟ್ ಸರ್ಟಿಫಿಕೇಟ್ ಆಫ್ ವರ್ಲ್ಡ್ ರೆಕಾರ್ಡ್ ಕನ್ಫರ್ಡ್ ಟು HK ಮಂಜುಳಾ, ಪ್ರೆಸಿಡೆಂಟ್ ಭಾರತೀಯ ಕನ್ನಡ ಪ್ರತಿಷ್ಠಾನ. ಚಪ್ಪಳೆ ಬರಲಿ. ವಿಶ್ವ ದಾಖಲೆ ಪಡೆದು ಬಹಳ ಕಷ್ಟಪಟ್ಟಿದ್ದಾರೆ. ವಿಶ್ವ ದಾಖಲೆಯನ್ನು ಪಡೆಯಲು ಕೂಡ ಕಷ್ಟಪಟ್ಟಿದ್ದಾರೆ. ವಿಶಿಷ್ಟ ಸರ್ಟಿಫೈಡ್ ರಿಯಾಲಿಟಿ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಕಾಡೆಮಿ ಹ್ಯಾಸ್ ಬೀನ್ ಅಸೆಸ್ಡ್ ಆಸ್ ಪರ್ ಅವರ್ ಗೈಡ್ಲೈನ್ಸ್ ಫಾರ್ ಅಂಡರ್ ದಿ ಬ್ಯಾನರ್ ಆಫ್ ಭಾರತೀಯ ಕನ್ನಡ ಪ್ರತಿಷ್ಠಾನ. World record competition with respect to 10 types of folk foreign arts is being conducted on 27/12/25. Around 29 Janapada associations competed with 400 artists with first, second, third and 5 consolation prizes. For conducting this, Reality Book of World Record is conferring HK Manjula World Record Certificate. ಸರ್ ಮುಂದೆ ಇಲ್ಲಿ ನೋಡಿ. ಇದೇ ರೀತಿ ನೀವು ಯಾವುದಾದ್ರೂ ಒಂದು ಕಲೆಯ ಬಗ್ಗೆ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಬೇಕು. ನಿಮ್ಮಲ್ಲಿ ಸಾಕಷ್ಟು ಕಲೆಗಳಿರುತ್ತಲ್ವ, ಹಾಗಾಗಿ ನೀವು ಯಾರಾದರೂ ಸಹ ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದ್ದವರು ದಯವಿಟ್ಟು ನಮ್ಮ ಡಾಕ್ಟರ್ ಗೋಪಾಲಕೃಷ್ಣ ಅವ್ರನ್ನ ದಯವಿಟ್ಟು ಸಂಪಾದಿಸಬೇಕು ಅಂತ ಈ ವರ್ಲ್ಡ್ ರೆಕಾರ್ಡ್ ಟ್ರೂಪ್ನವರು ನನಗೆ ಹೇಳಿದ್ದಾರೆ. ಅದನ್ನು ನಾನು ನಿಮಗೆ ವಿನಂತಿಸ್ತಾ ಇದ್ದೇನೆ. ಅದರ ಮುಖ ಸ್ವಲ್ಪ ಸ್ಲ್ಯಾಂಟ್ ಸ್ಲ್ಯಾಂಟ್ ಹಾಗೆ ಸ್ವಲ್ಪ ಸ್ಟ್ರೇಟ್ ಮಾಡಿ ಸರ್. ಇಲ್ಲ ಇಲ್ಲ ಹಾಂ ಹಾಂ ಸರ್ ಸ್ವಲ್ಪ ಸ್ಟ್ರೇಟ್. ಸಣ್ಣ ಸ್ವಲ್ಪ ಹಾಂ ಸರ್ ನೀವು ಸ್ಟೇ ಮಾಡಿ ಸರ್, ಪರವಾಗಿ ಹಾಂ ಸರ್ ಸರ್ ನೀವು ಸ್ಟೇ ಮಾಡಿ ಸರ್, ಸ್ಟೇ ಮಾಡಿ ಹಾಂ ಸರ್ ಮೇಲೆ ಓಕೆ ರೆಡಿ ಸರ್ ರೆಡಿ.
ನಿಮ್ಮ ಮುಂದೆ ನಾನು ನೋಡ್ತಾ ಇದ್ದೀನಿ. ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್, ಸರ್ಟಿಫಿಕೇಟ್ ಆಫ್ ವರ್ಲ್ಡ್ ರೆಕಾರ್ಡ್. This is to certify that Reality International Sports Academy has been assessed as per our guidelines for under the banner of Dr. Nadoja G. Narayana Pratisthana World Record Competition with respect to 10 types of flow bars is being conducted on 27/25, that is today. Around 29 Janapada associations comprising 400 artists participated in this event. First, second and third and 5 consolation prizes are allocated. And this is to certify that Dr. Nadoja G. Narayana Pratisthana has participated in a reality book of world records on please come back side. 25. We congratulate and very proud to honor as a world record holder in association with ಮತ್ತೆ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ದಾಖಲೆಯನ್ನು ಕೊಟ್ಟಂತ ಎಲ್ಲ ಡಿಗ್ನಿಟರೀಸ್ಗಳು ಹಾಗೂ ಸಹ ವಿಶ್ವ ದಾಖಲೆಯನ್ನು ಸ್ವೀಕರಿಸಿದಂಥ ನಮ್ಮ 3 ಪ್ರತಿಷ್ಠಾನಗಳು, ನಾಡೋಜ ಡಾಕ್ಟರ್ ಜಿ ನಾರಾಯಣ ಪ್ರತಿಷ್ಠಾನ, ಭಾರತೀಯ ಕನ್ನಡ ಪ್ರತಿಷ್ಠಾನ, ಸುವರ್ಣ ಜ್ಯೋತಿ ಟ್ರಸ್ಟ್, ಇವರೆಲ್ಲರಿಗೂ ಸಹ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. Ready? Okay, sir. ಈಗ ಸ್ವಲ್ಪ ಹೊತ್ತರಲ್ಲೇ ಕಲಾವಿದರ ಸಮಯ ಬರ್ತಾ ಇದೆ. ಹಾಗಾಗಿ ಮುಖ್ಯ ತೀರ್ಪುಗಾರರಂತ ಬಸವರಾಜ್ ಅವರು ಪ್ರಕಟಣೆಯನ್ನು ಮಾಡಿದ್ದಾರೆ. ಮತ್ತೊಮ್ಮೆ ನೀವು ಸ್ಪರ್ಧೆ ಅಲ್ಲ, ನಿಮ್ಮ ಕಲಾ ಪ್ರದರ್ಶನವನ್ನು ಮಾಡಬಹುದು. ಸಮಾರಂಭ ಮತ್ತು ಬಹುಮಾನ ವಿತರಣೆ ಕಾರ್ಯಕ್ರಮ ಮುಂಚೆ